ನಮ್ಮ ಜೊತೆಗೆ ನಿವೃತ್ತ ಸೇನಾಧಿಕಾರಿ ಕರ್ನಲ್ ಪಿ.ವಿ. ಹರಿ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅದ್ರ ಜೊತೆಗೆ ಏರೋ ಎಕ್ಸ್ಪರ್ಟ್ ಆದಂತಹ ದಯಾನಂದ್ ಸರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು ದಯಾನಂದ್ ಸರ್, ನಿಮ್ಮ ರಿಯಾಕ್ಷನ್ ತಗೊಳ್ಳೋಕೆ ಇಷ್ಟಪಡ್ತೀನಿ. ನಿನ್ನೆ ಇಂಥದ್ದೊಂದು ಪ್ರೈವೇಟ್ ಜೆಟ್ ದುರಂತಕ್ಕೀಡಾಯಿತು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳು ಸಾವಿಗೀಡಾಗಿದ್ದಾರೆ ಅನ್ನುವಂಥ ಸುದ್ದಿ ಬಂದಾಗ ತಮ್ಮ ಅಭಿಪ್ರಾಯ ಏನಾಗಿತ್ತು ಸರ್? ಏನಾಗಿರಬಹುದು, ಸಾಧ್ಯತೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಅಲ್ಲ, ಈಗ ನಾವು ಏನಂದ್ರೆ, ಈಗ DGCA ಅಂತ ಒಂದು ಆರ್ಗನೈಸೇಷನ್ ಇದೆ, ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು. ಸಿವಿಲ್ ಏವಿಯೇಷನ್ ಡಿಪಾರ್ಟ್ಮೆಂಟ್ ಕೆಳಗೆ ಬರುತ್ತದು. ಈ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಏನಿದೆ, ಅದು ಅವರು ಆಗ್ಲೇನೆ ಒಂದು ಅಫಿಷಿಯಲ್ ಶಾರ್ಟ್ ರಿಪೋರ್ಟ್ ತರ ಕೊಟ್ಟಿದ್ದಾರೆ. ಅವರು ಏರ್ಕ್ರಾಫ್ಟ್ ಎಲ್ಲಿ ಶುರುವಾಯ್ತು, ಬಾಂಬೆ ಇಂದ ಬಾರಾಮತಿಗೆ ಟ್ರಾವೆಲ್ ಡಿಸ್ಟೆನ್ಸ್, ಅದೆಲ್ಲ ಒಂದು ಐಡಿಯಾ ಬಂದಿದೆ ಈಗಾಗ್ಲೇನೆ ನಮ್ಗೆ. ಒಂದು 200, ಇಟ್ಸ್ ನಾಟ್ ಎ ವೆರಿ ಲಾಂಗ್ ಡಿಸ್ಟೆನ್ಸ್ ಏನಲ್ಲ, ಅದು ಒಂದು 250 ಕಿಲೋಮೀಟರ್ ಅಷ್ಟೇ ಅಪ್ರಾಕ್ಸಿಮೇಟ್ಲಿ. ಇವಾಗ ಏನಪ್ಪಾ ಅಂದ್ರೆ, ಇದು ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಪ್ರಕಾರ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳಿದ್ದಾರೆ. ಒಂದು ಏನಪ್ಪಾ ಅಂದ್ರೆ, ಈ ಇದು ಪೈಲಟ್ ಸೆಕೆಂಡ್ ರೌಂಡ್ ಅಲ್ಲಿ ಲ್ಯಾಂಡ್ ಆಗೋದಕ್ಕೆ ಬಂದ, ಬಟ್ ಏರ್ಕ್ರಾಫ್ಟ್ ಗ್ರೌಂಡ್ ಇಂದ ಕ್ಲಿಯರೆನ್ಸ್ ಕೊಟ್ರು ಪೈಲಟ್ಗೆ, ಬಟ್ ಅವನು ರೀಡ್ ಬ್ಯಾಕ್ ಆಗ್ಲಿಲ್ಲ. ಅಂದ್ರೆ ಅವ್ರು ರಿಪೀಟ್ ಮಾಡ್ಬೇಕು, ಎಸ್ ಕನ್ಫರ್ಮ್ಡ್ ಐ ಆಮ್ ಲ್ಯಾಂಡಿಂಗ್, ಕನ್ಫರ್ಮ್ಡ್ ಐ ವಿಲ್ ಲ್ಯಾಂಡ್ ಅನ್ನೋದು ರಿಪೀಟ್ ಮಾಡ್ಬೇಕು ಪೈಲಟ್. ಅದು ಮಾಡ್ಲಿಲ್ಲ. ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೊರಗಡೆ ಬರ್ತಾ ಇದೆ. ಈಗ ಇನ್ನೊಂದು ವಿಚಾರ ಏನಂದ್ರೆ, ದಿ ಮೇಡೇ ಕಾಲ್ ಬರ್ಲಿಲ್ಲ ಅಂತ. ಮೇಡೇ ಕಾಲ್ ನಾರ್ಮಲಿ ಪೈಲಟ್ಸ್ ಮೇಡೇ ಅಂತ ಎಮರ್ಜೆನ್ಸಿ ಇದ್ದಾಗ ಮೇಡೇ ಡಿಕ್ಲೇರ್ ಮಾಡ್ಬಿಡ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಬಹುಶಃ ಪ್ರಾಬಬಲ್ ರೀಸನ್ ಏನಂದ್ರೆ, ಸಿಚುಯೇಷನ್ ಹ್ಯಾಸ್ ಎಸ್ಕಲೇಟೆಡ್ ಆಲ್ ಆಫ್ ಎ ಸಡನ್ ಅಟ್ ಎ ವೆರಿ ಲೋ ಆಲ್ಟಿಟ್ಯೂಡ್. ಬಹಳ ಲೋ ಆಲ್ಟಿಟ್ಯೂಡ್ ಅಲ್ಲಿ ಸಿಚುಯೇಷನ್ ಸೀರಿಯಸ್ ಆಗೋಗ್ಬಿಟ್ಟಿದೆ. ಅಂದ್ರೆ ಅವ್ರಿಗೆ ಮೇಡೇ ಅಂತ ಹೇಳೋದಕ್ಕೂ ಸಮಯ ಇರ್ಲಿಲ್ಲ ಅನ್ನೋ ಒಂದು ಸೂಚನೆ ಈಗ ಬರ್ತಾ ಇದೆ. ಸೊ ಇದು ಸುಮಾರು ಜನ ವರದಿಗಳ ಪ್ರಕಾರ ಏನೋ ಬ್ಯಾಡ್ ವೆದರ್ ಏನೇ ರೀಸನ್ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಇನ್ವೆಸ್ಟಿಗೇಷನ್ ಇಂದ ಕನ್ಫರ್ಮ್ ಆಗ್ಬೇಕದು. ಯಾಕಂದ್ರೆ ಟೆಕ್ನಿಕಲ್ ಡಿಫಿಕಲ್ಟಿನೂ ಆಗಿರಬಹುದು, ಟೆಕ್ನಿಕಲ್ ಎರರ್, ಟೆಕ್ನಿಕಲ್ ಮಾಲ್ ಫಂಕ್ಷನ್ ಆಗಿರಬಹುದು. ಬಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಇಟ್ ವಾಸ್ ಎ ಅನ್ಕಂಟ್ರೋಲ್ಡ್ ಲ್ಯಾಂಡಿಂಗ್ ಏರ್ಪೋರ್ಟ್. ಇಟ್ ವಾಸ್ ನಾಟ್ ಅಂಡರ್ ATC ಕೆಳಗೆ ಇರ್ಲಿಲ್ಲ. ಇಟ್ ಈಸ್ ಎ ಅನ್ಕಂಟ್ರೋಲ್ಡ್ ಏರ್ಪೋರ್ಟ್. ಸೊ ಅದು ಆ 3000 ಮೀಟರ್ಸ್ ಕ್ಲಿಯರೆನ್ಸ್ ಅಂತ ಇವ್ರು ಏನ್ ಹೇಳಿದ್ರು ಫಸ್ಟ್ ಟೈಮ್ ಏನೇ ಈ ಗ್ರೌಂಡ್ ಇಂದ, ಅದು ಯಾವ ಬೇಸಿಸ್ ಮೇಲೆ ಹೇಳಿದ್ರು ಅನ್ನೋದೇನೆ ಒಂದು ಕ್ವಶನ್ ಮಾರ್ಕ್. ಅದು ಸರಿಯಾದ ಮಾಹಿತಿನ, ಅದು ಕರೆಕ್ಟಾ, ಅದಕ್ಕೆ ಅಥೆಂಟಿಸಿಟಿ ಇತ್ತೋ ಇಲ್ವೋ, ಅದು ನಿಖರವಾದ ಮಾಹಿತಿನ, ಅದು ರಿಲಯಬಲ್ ಇನ್ಫಾರ್ಮೇಶನ್ ಅದು. So these are the important points that stand out as on now. ಓಕೆ ದಯಾನಂದ್ ಸರ್, ಈಗ ನೀವೇ ಹೇಳ್ದಂಗೆ ಅಲ್ಲಿ ಹವಾಮಾನ ವೈಪರೀತ್ಯ ಒಂದು ಕಾರಣ ಆಗಿದ್ರು ಕೂಡ ಅದು ತದನಂತರದಲ್ಲಿ ಗೊತ್ತಾಗಬೇಕು ಅಂತ. ಮತ್ತೆ ಮೇಡೇ ಕಾಲ್ ಬರಲಿಲ್ಲ, ಜೊತೆಗೆ ಕ್ಲಿಯರೆನ್ಸ್ ಇರಲಿಲ್ಲ ಲ್ಯಾಂಡಿಂಗ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇದೆಲ್ಲವೂ ಕೂಡ ಪ್ರಶ್ನೆ ಆಗ್ತಾ ಇದೆ ಅಂತ. ಬಟ್ ನನ್ನ ಪ್ರಶ್ನೆ, ಒಬ್ಬ VVIP ಪ್ರಯಾಣ ಮಾಡುವಂತಹ ಪ್ರೈವೇಟ್ ಜೆಟ್ಟೇ ಆಗಲಿ, ಖಾಸಗಿ ವಿಮಾನಗಳಾಗಲಿ ಸರ್, ಒಂದಷ್ಟು ನಿಯಮಗಳಿರುತ್ತೆ ಅಂತ. ಡಬಲ್ ಇಂಜಿನ್ ಫ್ಲೈಟ್ಗಳೇ ಆಗಿರಬೇಕು, ಪೈಲಟ್ಗೆ ಇಂತಿಷ್ಟು ಎಕ್ಸ್ಪೀರಿಯನ್ಸ್ ಇರಬೇಕು, ಲ್ಯಾಂಡಿಂಗ್ ಪ್ರೋಸೆಸ್ ಇರಬಹುದು ಅಥವಾ ಟೇಕ್ ಆಫ್ ಪ್ರೋಸೆಸ್ ಇರಬಹುದು, ಇದೆಲ್ಲವೂ ಕೂಡ ಒಂದಷ್ಟು ನಿಯಮಗಳಿರುತ್ತೆ ಅಂತ. ಸೊ ಇದಾಗಿಯೂ ಕೂಡ ದುರಂತಗಳಾಗತ್ತೆ ಅಂದ್ರೆ ಏನಿರಬಹುದು ಸರ್? ಇದು ಒಂದಷ್ಟು ಅನುಮಾನಗಳಿಗೆ ಕಾರಣ ಆಗ್ಬಿಡುತ್ತೆ ಅಂತ. ನಿಯಮಗಳಿರ್ಬೋದು, ನಿಯಮಗಳು ಯಾವಾಗ ಜಾರಿಗೆ ಬರ್ತವೆ, ಯಾವಾಗ ಅದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಆಗ್ತವೆ ಅಂದ್ರೆ ನಿಯಮಗಳು, ಇಫ್ ಇಟ್ ಈಸ್ ಅಂಡರ್ ದಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಏರ್ಪೋರ್ಟ್, ಅವಾಗ ಎಲ್ಲ ದೇ ಆರ್ ಬೌಂಡ್ ಬೈ ಆಲ್ ದಿ ರೂಲ್ಸ್ ಅಂಡ್ ರೆಗ್ಯುಲೇಷನ್. ದಿಸ್ ವಾಸ್ ನಾಟ್ ಅಂಡರ್ ದಿ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, ದಿ ಏರ್ಪೋರ್ಟ್ ಇಟ್ ಸೆಲ್ಫ್. So that is itself a fundamental aspect that we have to keep in mind. Okay. It was an uncontrolled airport. ಹಾಗಾದ್ರೆ ಒಂದಷ್ಟು ಅನುಮಾನಗಳು ಮೂಡೋದು ಸಹಜ ಅಂತ ಅಂತೀರಾ ಇಲ್ಲಿ? ಏನೋ ಆಗಿರಬಹುದು, ಬಟ್ ಅವ್ರ ಅಂಡರಲ್ಲೇ ಇರುತ್ತೆ ಪ್ರೈವೇಟ್ ಜೆಟ್ ಆಗಿರೋ ಕಾರಣದಿಂದ ಅಂತ ಅವರೇ ಚೆಕಿಂಗ್ ಮಾಡ್ಕೋಬೇಕು. ಅದೆಲ್ಲ ನಾನು ಹೇಳೋದಕ್ಕೆ ಏನ್ ಬಯಸೋದಿಲ್ಲ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಕೆಳಗೆ ಇರಲಿಲ್ಲ ಏರ್ಪೋರ್ಟ್, ಅಷ್ಟೇ ಹೇಳಕ್ಕೆ ಅನ್ಕಂಟ್ರೋಲ್ಡ್ ಏರ್ಪೋರ್ಟ್ ಅಷ್ಟೇ ಹೇಳಕ್ ನಾನು ಇಷ್ಟಪಡ್ತೀನಿ. ಓಕೆ ಸರ್.